ಯಾಕೆ ಈ ರೀತಿ ಆಯಿತು ಅಂತ ಸರ್, ಈ ಒಂದು ವಿಚಾರಗಳಲ್ಲಿ ಯಾಕೆ ಎಲ್ಲಿ ಎಡವುತ್ತು ಅಂತ ಕಾಂಗ್ರೆಸ್ ಆಗ್ಬೋದು, ಹೈಕಮಾಂಡ್ ಆಗ್ಬೋದು? ಏನಂತ ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಭಾಳಷ್ಟು ಜನಕ್ಕೆ ಅನುಮಾನಗಳೆಲ್ಲ ಬರ್ತಾ ಇದೆ. ಅದಕ್ಕೆ ನಾವು ಕೂತು ಯೋಚನೆ ಮಾಡ್ತೀವಿ ಎಲ್ಲರೂ ಕೂಡ. ಮುಂದಿನ ನಡೆ TB ಜಯಚಂದ್ರ ಅವ್ರದ್ದು ಏನಾಗಿರುತ್ತೆ ಹಾಗಾದರೆ? ಎಲ್ಲ ನೋಡೋಣ, ನಾನು ಈಗಲೇ ಹೇಳೋಕ್ಕಾಗಲ್ಲ. ಅವೆಲ್ಲ ಕೂತ ಮಾತಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಇವತ್ತು ನಾಳೆ ಕೂತು ಮಾತಾಡ್ತೀವಿ. ನಿಮಗೀಗ ಹಂಗಾಮಿ ಸ್ಪೀಕರ್ ಮಾಡಿರುವಂಥದ್ದು ಇಷ್ಟ ಇಲ್ಲ ಹಾಗಾದರೆ, ಒಪ್ಪೋಕೆ ರೆಡಿ ಇಲ್ಲ ನೀವು? ಅಲ್ಲ, ನನಗೆ ಬೇಡ ಅಂತ ಹೇಳಿದ್ದೆ, ಆದರೂ ಕೂಡ ನೋಟಿಫಿಕೇಷನ್ ಆಗಿದೆ. ಈ ಹಂತದಲ್ಲಿ ಎಲ್ಲ ಶಾಸಕರು ಹೇಳ್ತಿದ್ದಾರೆ ಒಪ್ಪಬಾರ್ದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕೂತು ನಾವು ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಸಾಕಷ್ಟು ಜನ ಶಾಸಕರು ಕೊಟ್ಟಂಥವರಿಗೆ ಪದೇ ಪದೇ ಕೊಡಲಾಗಿದೆ, ಮತ್ತೆ ಅವಕಾಶ ಕೊಡಲಾಗಿದೆ, ಕಡೆಗಣಿಸಲಾಗಿದೆ, ರಾಜೀನಾಮೆಯನ್ನು ಕೊಡ್ತೀವಿ ಅಂತೇಳಿ ಒತ್ತಾಯಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಸುಮ್ಮನೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲವರ ಕಡೆಗೆ ಒಂಥರ ಉಸಿರು ಕಟ್ಟುವಂಥ ವಾತಾವರಣ ಆಗಿದೆ. ಅದು ಯಾಕಾಯಿತು, ಹೇಗಾಯಿತು, ಯಾರಿಂದ ಆಯಿತು ಅಂತಕ್ಕಂಥದ್ದು ಅರ್ಥ ಆಗ್ತಾಯಿಲ್ಲ. ಮತದಾರರು ಇದೆಲ್ಲದೂ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಉಸಿರು ಕಟ್ಟುವ ವಾತಾವರಣ ಅಂತೀರಾ ಅಂತೇಳಿ ಆ ಥರ ನಮ್ಮ ಮತದಾರರು ಆ ತೀರ್ಮಾನಕ್ಕೆ ಬಂದಿದ್ದಾರೆ. ಮುಖಂಡರುಗಳು ತೀರ್ಮಾನ ಮಾಡಿದ್ದಾರೆ, ಸಮಾಜದ ಮುಖಂಡರುಗಳು ಆ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಯಾರಾದರೂ ಈಗ ನಿಮ್ಮನ್ನು ಭೇಟಿ ಮಾಡುವಂಥ ಪ್ರಯತ್ನ, ದೂರವಾಣಿ ಮೂಲಕ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರೆ ಹೈಕಮಾಂಡ್ ನಾಯಕರಾಗಲಿ, ರಾಜ್ಯ ನಾಯಕರು? ಯಾರು ಅದು ಯಾವ ನಾಯಕರು, ಹೈಕಮಾಂಡ್ ನಾಯಕರು ಯಾರು ನನಗೆ ಸಂಪರ್ಕ ಮಾಡಿಲ್ಲ. ಹಿರಿಯ ಶಾಸಕರೆಲ್ಲರೂ ಕೂಡ ಮಾನಸಿಕವಾಗಿ ನೊಂದಿರತಕ್ಕಂಥವರೆಲ್ಲರೂ ಕೂಡ ನಾವು ಮಾತನಾಡ್ತಾ ಇದ್ದೇವೆ. ಅಂದರೆ ಈಗ ನಿಮ್ಮ ಹಿರಿತನಕ್ಕೆ ಸರಿಯಾಗಿ ಒಂದು ಅವಕಾಶ ಸಿಗಲಿಲ್ಲ ಅನ್ನೋ ನೋವಿದೆಯಾ? ಸ್ವಾಭಾವಿಕವಲ್ಲ. ಜನರ ನಿರೀಕ್ಷೆ ಏನು ಅಂತಂದರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಅಧಿಕಾರ ಅನ್ನೋದು ಭಾಳ ಮುಖ್ಯ. ಅಧಿಕಾರ ಇದ್ರೇ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನಾನು ಇಲ್ಲಿವರೆಗೂ ರಾಜಕಾರಣದಲ್ಲಿ ಮುಂದುವರೆದಿರೋದ್ರಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಬಹುಶಃ ಒಂದು ಬರಗಾಲದ ತಾಲೂಕನ್ನು ಒಂದು ಸಮೃದ್ಧ ತಾಲೂಕನ್ನಾಗಿ ಮಾಡಬೇಕಾದಾಗ ಜನರ ಅಪೇಕ್ಷೆ, ಜನರ ಆಶೀರ್ವಾದ, ಸರ್ಕಾರದ ನಿರ್ಧಾರಗಳು ಕೂಡ ಮುಖ್ಯ ಆಗ್ತದೆ. ಜನ ನಿರೀಕ್ಷೆ ಮಾಡ್ತಾರೆ. ಇನ್ನೂ ನಮ್ಮಲ್ಲಿ ಉಳಿದಿರ್ತಕ್ಕಂಥ ಕೆಲಸ ಇದೆ. ಹಿಂದುಳಿದ ತಾಲೂಕುಗಳು ನಮ್ಮವಾಗಿದೆ. ಇವ್ರಿಗೆ ಅಧಿಕಾರ ಸಿಕ್ಕಿದರೆ ನಿರ್ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ನೋವಿನ ಹಿನ್ನೆಲೆಯಲ್ಲಿ ಅವರು ನಮ್ಮ ಮೇಲೆ ಒತ್ತಡವನ್ನು ಹಾಕ್ತಾರೆ. ಇದಿಷ್ಟು ಮಾಜಿ ಸಚಿವರು, ಹಿರಿಯ ಕಾಂಗ್ರೆಸ್ನ ಶಾಸಕರಂತ TB ಜಯಚಂದ್ರ ಅವರ ಮಾತು. ನನಗೂ ಕೂಡ ಸಾಕಷ್ಟು ಮಾನಸಿಕವಾಗಿ ನೋವಾಗಿದೆ. ಯಾಕೆ ಈ ರೀತಿ ಆಯಿತು ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾಯಿಲ್ಲ. ಯಾವುದೇ ರೀತಿ ಇಷ್ಟು ದಿನಗಳಲ್ಲಿ ಈ ರೀತಿಯಾದ ಒಂದು ಘಟನೆ ಆಗಿರಲಿಲ್ಲ. ಇದು ಸಾಕಷ್ಟು ಒಂದು ರೀತಿ ಉಸಿರುಕಟ್ಟು ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅನ್ನೋ ಒಂದು ಬೇಸರದ ಮಾತುಗಳನ್ನು ಕೂಡ ಆಡ್ತಾ ಇರುವಂಥ. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.